ಶೂಟ್ ಮಾಡಕ್ಕೆ ನನಗೆ ಭಯ ಆಯಿತು. ಲೈಕ್ ಶಿಟ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನನ್ಯ ಮುಪಾನೇಸ್ ಚಾನಲ್. ಸೊ ಇದು ಪಾರ್ಟ್ 2 ವಿಡಿಯೋ. ಪಾರ್ಟ್ 1 ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ. ಸೊ ಅರೌಂಡ್ 4 AM ಹಾಗೆ ನಾನು ಗಾಂಗ್ಜೋ ರೀಚ್ ಆಗಿದ್ದೆ, ಫುಲ್ಲಿ ಟಯರ್ಡ್ ಬಿಕಾಸ್ 2.5 hours ಡಿಫ್ರೆನ್ಸ್ ಇರೋದು ಇಂಡಿಯಾ ಮತ್ತು ಚೈನಾಗೆ. ಸೊ ಮೇ ಬಿ ಬಿಕಾಸ್ ಆಫ್ ಜೆಟ್ ಲ್ಯಾಗ್ ಅನ್ಸುತ್ತೆ, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಸೊ ಲೆಟ್ಸ್ ಸಿ ಏನಾಗುತ್ತಂತ. ನಾವೀಗ ಗಾಂಗ್ಜೋಲಿದ್ದೀವಿ, ಚೈನಾ ಕಸ್ಟಮ್ಸ್ ಅಂತೆ. ಯಾವ ಜಿಲ್ಲೆಗಳಿಗೆ ಕಾಣ್ತಾ ಇದೆ. ಸೊ ಎಲ್ಲ ಇಂಗ್ಲೀಷ್ ಚೈನೀಸಲ್ಲಿ ಇದ್ದಿದ್ದರಿಂದ ಅಷ್ಟೇನು ಕಷ್ಟ ಆಗಿಲ್ಲ ಇಲ್ಲಿ ತನಕ. ಬಟ್ ಹೇ ಗಾಯ್ಸ್, ಸೊ ಕ್ವಿಕ್ ಸ್ಟೋರಿ ಹೇಳ್ಬಿಡ್ತೀನಿ. ಬಿಕಾಸ್ ಅಲ್ಲಿ ನನಗೆ ಶೂಟ್ ಮಾಡೋಕ್ಕೆ ನನಗೆ ಭಯ ಆಯಿತು, ಬಿಕಾಸ್ ಯಾರಿಗೂ ಅಲ್ಲಿ ಫಸ್ಟ್ ಟೈಮ್ ಬೇರೆ. ಸೊ ಆ್ಯಕ್ಚುಲಿ ಏನಾಯ್ತು ಅಂದರೆ, ಅಲ್ಲಿ ನಾನು ಲಗೇಜ್ ಕಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಸೊ ಅಲ್ಲಿ ಇಮಿಗ್ರೇಷನ್ ಇರುತ್ತಲ್ವ. ಸೊ ನಾನು ಅಂದ್ಕೊಂಡೆ ಇವರೆಲ್ಲ ಹೇಳಿದರು ಆಫೀಸಲ್ಲಿ, ಓಕೆ ಇಮಿಗ್ರೇಷನ್ ಏನು ಭಾರಿ ಏನಿದ್ದಾರಲ್ಲ, ಜಸ್ಟ್ ಕ್ವಶನ್ಸ್ ಕೇಳ್ತಾರೆ ಅಷ್ಟೇ ಅಂತ. ಓಕೆ ಫೈನ್ ಅಂತ ನಾನು ಸುಮ್ಮನೆ ಇದ್ದೆ. ಅಲ್ಲಿ ಹೋಗಿ ಕ್ಯೂವಲ್ಲಿ ನಿಂತೆ ನಾನು ಇಮಿಗ್ರೇಷನಲ್ಲಿ. ನಾನು ಮುಂದೆ ಆಬ್ವಿಯಸ್ಲಿ ಇಂಡಿಯನ್ಸ್ ಇದ್ದರು, ಬಿಕಾಸ್ ಅದೇ ಫ್ಲೈಟಲ್ಲಿ ಬಂದಿರ್ತಾರಲ್ವ. ಸೊ ಅವ್ರು ನನ್ನ ಮುಂದೆ ಇದ್ದರು, ಡೆಲ್ಲಿ, ಪಂಜಾಬ್ ಮಾಡಿದೆ. ಸೊ ನಾನೇನು ಮಾಡಿದೆ, ಕೇಳಿದೆ ಮುಂದಿರೋರಿಗೆ. ಅದು ಯಾವಾಗ ಅರ್ಧ ಲೈನ್ ಮುಗಿತಾ ಬಂದಾಗ, ಅಲ್ಲಿ ತನಕ ಸುಮ್ಮನೆ ನಿಂತ್ಕೊಂಡು ಬಿಡಕ್ಕೆ ಕೊಡ್ತಾ ಇದ್ದೀನಿ. ಅರ್ಧ ಲೈನ್ ಮುಗಿತಾ ಬಂದಿದ್ದಾಗ ನಾನು ಕೇಳಿದೆ, ಏನು ಮಾಡಬೇಕು ಇಲ್ಲಿ ಅಂತ. ಅವ್ರಂದ್ರು ಓಕೆ ಅಲ್ಲೊಂದು QR ಕೋಡ್ ಇದೆ, ಅದನ್ನ ಸ್ಕ್ಯಾನ್ ಮಾಡಿ ಅಲ್ಲೊಂದು ಫಾರ್ಮ್ ಬರುತ್ತೆ, ಫಿಲ್ ಮಾಡಬೇಕು ಅಂತ ಅಂದ್ರು. ಲೈಕ್ ಶಿಟ್, ಓಕೆ ಫೈನ್ ಮಾಡೋಣ, ಅದರಲ್ಲಿ ಏನಿದೆ ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು ನಾನು ಟಪರಪ್ರಪ ಅಂತ ಸ್ಕ್ಯಾನ್ ಮಾಡಿದೆ. ಫಾರ್ಮ್ ಬಂತು, ಫಿಲ್ ಮಾಡ್ತಾ ಇದ್ದೀನಿ. ಏನೇನೋ ಇದೆ ಅದರಲ್ಲಿ, ನೇಮು, ಪರ್ಪಸ್ ಆಫ್ ದಿ ವಿಸಿಟು, ಯಾವ ಟೈಪ್ ಆಫ್ ಕಾಸ್ ಇರಬೇಕು, ಬಿಕಾಸ್ ಇಟ್ ಈಸ್ ನೆಸೆಸರಿ, ಐ ನೋ ದಟ್. ಬಟ್ ಯಾ, ಒಂದು ಖುಷಿ ಚೈನಾದಲ್ಲಿ ಏನಂದರೆ, ಅವ್ರೊಂದು ಆಪ್ಷನ್ ಕೊಟ್ಟಿರ್ತಾರೆ, ನೀವು ಜಸ್ಟ್ ಫೋಟೋ ಕ್ಲಿಕ್ ಮಾಡಿದರೆ ಅದಕ್ಕದೇ ಫಿಲ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ ಪಾಸ್ಪೋರ್ಟ್ ಇನ್ಫಾರ್ಮೇಷನ್ ಇರುತ್ತೆ, ನೇಮು, ನಂಬರ್ ಎಲ್ಲದು. ಸೊ ಜಸ್ಟ್ ಅಲ್ಲಿ ಫೋಟೋ ತೆಗೆದ್ರೆ ಸಾಕು, ಸೊ ಆಟೋಮೆಟಿಕ್ ಅದು ಫಿಲ್ ಆಗಿಬಿಡುತ್ತೆ, ನೇಮು, ನಂಬರ್ ಎಲ್ಲ. ಸೊ ಅದು ಬೆಸ್ಟ್ ಥಿಂಗ್. ಸೊ ಅದೆಲ್ಲ ಮಾಡಿದೆ, ಎಲ್ಲ ಆಯಿತು. ಇನ್ನೇನು ಹೋಗ್ಬೇಕನ್ನೋಷ್ಟೊತ್ತಿಗೆ ಓಕೆ ಆ ಲೈನ್ ಕಟ್ ಮಾಡಿದ್ರು. ಸ್ವಲ್ಪ ಜನ ಈ ಕಡೆ ನೆಕ್ಸ್ಟ್ ಇದಕ್ಕೆ ಹೋಗಿ ಅಂತ ಅಂದರು. ಆಯಿತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಹೋಗ್ತಾ ಇದ್ದೆ ನಾನು. ಸೊ ನೆಕ್ಸ್ಟ್ ಇದಕ್ಕೆ ಹೋದಾಗ ಹಿಂಗೆ ಮಾಡಿ ನೋಡೋಷ್ಟೊತ್ತಿಗೆ ಫೋನ್ ಲಾಕ್ ಆಯಿತು. ಲಾಕ್ ಅಂತ ಹಿಂಗೆ ಓಪನ್ ಮಾಡಿದೆ. ಓಪನ್ ಮಾಡೋಷ್ಟೊತ್ತಿಗೆ ಇಟ್ ವಾಸ್ ಗಾನ್. ನಾನು ಫಾರ್ಮ್ ಫಿಲ್ ಮಾಡ್ತಿದ್ದೆಲ್ಲ ಕಂಪ್ಲೀಟ್ಲಿ gone. अभी मजा आएगा ना भिड़ो. Like shit. ಆಮೇಲೆ ಓಕೆ ಫಿಲ್ ಮಾಡೋಣ ಅಂತ ಹಿಂಗೆ ತಲೆ ನೋಡ್ತೀನಿ, ನೆಕ್ಸ್ಟ್ ನಾನೇ मेरे को तो ऐसा धक धक हो रहा है. ಲೈಕ್ ಎಂಥ ಟೈಮು. ಲಿಟ್ರಲಿ ಸ್ಕೂಲಲ್ಲಿ ಹೋಮ್ವರ್ಕ್ ಕೊಟ್ಟಾಗ ನೀವು ಮಾಡಿರಲ್ಲ, ಬಟ್ ಬೆಳಗ್ಗೆ ಎದ್ದು ಇನ್ನೇನು ಕರೆಕ್ಷನ್ ಟೈಮಲ್ಲಿ ಬರೀತಾ ಗೀಚ್ತಾ ಇರ್ತೀರಾ. ಬಟ್ ನೆಕ್ಸ್ಟ್ ನೀವೇ ಆಗಿರ್ತೀರಾ. ಸೊ ವಾಟ್ ವಿಲ್ ಡೂ, ಏನು ಎಷ್ಟಾಗಿರುತ್ತೋ ಅಷ್ಟೇ ಹೋಗಿ ತೋರಿಸ್ತೀರಲ್ವ. ಸೊ ಸೇಮ್ ಫೀಲ್. ಓಕೆ ಫೈನ್, ಏನಾಗುತ್ತೋ ಆಗಲಿ, ನೋಡೇ ಬಿಡೋಣ ಅಂತ ಐ ಜಸ್ಟ್ ವೆಂಟ್. ಹೋದ ತಕ್ಷಣ ಶಿ ಆಸ್ಟ್, ಒಂದು ಲೇಡಿ ಕೂತಿದ್ರು, ಶಿ ಆಸ್ಟ್ ಏನು ವೀಸಾ, ಬಿಸ್ನೆಸ್ ವೀಸಾ. ಆ್ಯಂಡ್ ಐ ಜಸ್ಟ್ ಶೋನ್ ಆಲ್ ಮೈ ಇನ್ವಿಟೇಷನ್ ಲೆಟರು, ಅದು ಇದೆಲ್ಲ ತೋರಿಸ್ದೆ, ಕಂಪನಿಯಿಂದ ಇರುತ್ತೆ. ಸೊ ಅದಾದಮೇಲೆ ಎಷ್ಟು ಜನ ಇರ್ತೀರಾ, ಓಕೆ ಏನು ಬಿಸ್ನೆಸ್ಸು ಅದು ಇದೆಲ್ಲ ಕೇಳಿದರು. ಓಕೆ ಇಂಡಿಯಾದಲ್ಲಿ ವಾಟ್ ಕಾಮಿಡಿ ಅಂದರೆ, ಲೈಕ್ ವಾವ್ ವಾಟ್ ಅ ಬೆಸ್ಟ್ ಕೇಸ್ ಸಿನಾರಿಯೋ ಯುವರ್ಸ್ ಇಸ್ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್, ಅದು ಫಂಡೆಡ್ ಬೈ ಯೋರ್ ಕಂಪ್ನಿ. ವಾವ್ ಗ್ರೇಟ್, ಬೆಸ್ಟ್ ಸಿನಾರಿಯೋ ಇಂಡಿಯಾದಲ್ಲಿ. ಈ ಥರ ಇಂಡಿಯಾ ಇಮಿಗ್ರೇಷನ್. ಬಟ್ ಚೈನಾದಲ್ಲಿ ಯಾವ ಬಿಸ್ನೆಸ್, ಎಲ್ಲಿ, ಎಷ್ಟು ಜನ, ಯಾರಿದ್ದಾರೆ, ಅದು ಇದೆಲ್ಲ ಕೇಳಿದರು. ಬಟ್ ಓಕೆ ಫೈನ್, ಐ ಆಮ್ ಲೈಕ್ ಜಸ್ಟ್ ಕ್ವೆಶ್ಚನ್ ಆಯ್ತು ಅಂತ ಹೇಳಿಬಿಟ್ಟು ಅಯ್ಯೋ ಮುಗೀತು, ಇನ್ನೇನು ಅದು ಸುಮ್ಮನೆ ವೇಸ್ಟ್ ಆಗಿತ್ತು. QR ಕೋಡೆಲ್ಲ ಇವ್ರು ಸುಮ್ಮನೆ ಮಾಡಿದರು ಅಂತ ಅಂದ್ಕೊಂಡು ಇನ್ನೇನು ಅನ್ಕೋತಿದ್ದೆ. ಅಷ್ಟೊತ್ತಿಗೆ ಶಿ ಆಸ್ಟ್ QR ಕೋಡ್ ಫಿಲ್ ಮಾಡಿದ್ರ. ಲೈಕ್ ಇಲ್ಲ ಫಿಲ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಒಂದು ಪೇಪರ್ ಫಾರ್ಮ್ ಕೊಟ್ಬಿಟ್ಟು ಫಿಲ್ ದೇಸ್ ಅಂತ ಅಂದ್ಲು. ಆಯಿತು ಅಂತ ಹೇಳ್ಬಿಟ್ಟು ಮೊದಲೇ ಆಮೇಲೆ ಆಯ್ತಂತ ಸಮಾಧಾನ. ಪ್ರಪಂಚದಲ್ಲಿ ರಾಂಗ್ ಡಿಸಿಷನ್ ರೈಟ್ ಡಿಸಿಷನ್ ಇದಲ್ಲ. ಟೇಕ್ ಎ ಡಿಸಿಷನ್ ಅಂಡ್ ಮೇಕ್ ಇಟ್ ರೈಟ್. ತದ್ಭವತಿ, ನೀ ಮತ್ತೆಂತೋ ಮಾಡ್ತಿದ್ದೆ. ಇಟ್ಸ್ ಜಸ್ಟ್ ಅಬೌಟ್ ಯಾರನ್ನ ಮೀಟ್ ಮಾಡ್ತಾ ಇದ್ದೀರಾ, ನಿಮ್ಮ ಡೀಟೇಲ್ಸು, ಆಮೇಲೆ ಏನು ಬಿಸ್ನೆಸ್ಸು, ಯಾರನ್ನ ಮೀಟ್ ಮಾಡ್ತಾ ಇದ್ದೀರಲ್ಲ ಆ ಪರ್ಸನ್ದು ಕಾಂಟ್ಯಾಕ್ಟ್ ನಂಬರ್ ಬೇಕು. ಬಿಕಾಸ್ ಎನಿಥಿಂಗ್ ಹ್ಯಾಪನ್ಸ್ ದೇ ವಿಲ್ ಕಾಂಟ್ಯಾಕ್ಟ್ ದೆಮ್. ಸೊ ಯಾ, ನನಗೆ ಯಾರು ಹಾಕದಪ್ಪ ಅಂತಂದಾಗ ನನ್ನ ತಲೆಗೆ ಬಂದಿದ್ದು ಅಮೀಲಿಯಾ. ನೀವು ಮುಂದೆ ನೋಡ್ತೀರಾ ಅಮೀಲಿಯಾ ಯಾರು ಏನು ಅಂತ.
ಸೊ ಅದಾದಮೇಲೆ ಅವಳ ಹೆಸರು ಬರೆದೆ. ಅದಷ್ಟಾದಮೇಲೆ ಓಕೆ ಫೈನ್ ಅಂತ ಏನೇನೋ ಬರ್ದು ಕೊಟ್ಟೆ. ಇವಾಗ ನಾರ್ಮಲ್ ಇಂಡಿಯಾದಲ್ಲಿ ಹೆಂಗೆ ಮಾಡ್ತೀವಲ್ಲ, ಅರ್ಧಂಬರ್ಧ ಬರ್ಬಿಟ್ಟು ರೆಸ್ಟ್ ಅವರೇ ಫಿಲ್ ಮಾಡ್ಕೊತಿರ್ತಾರೆ. ಸ್ವಲ್ಪ ಕೊಟ್ಬಿಟ್ಟೆ. ಆಮೇಲೆ ಓಕೆ ಫೈನ್. ನನ್ನ ಫೋಟೋ ಫಿಂಗರ್ ಪ್ರಿಂಟ್ ಅದು ಇದೆಲ್ಲ ತೊಗೊಂಡ್ರು. ಜಸ್ಟ್ ತೊಲಗು ಅಂತ ಕಳಿಸಿದ್ರು ನನಗೆ. ಆಯ್ತಂತ ಅದರವರು ಸಿಕ್ಕಿದ ಚಾನ್ಸ್ ಅಂದರೆ ಹಿಂದೆ ತಿರುಗಿ ನೋಡದೆ ಓಡೋದೆ ನಾನು. तू करना चाहती ग्राइंड, मैं भी बैठा मस्ती में, खड़ी है बिहाइंड तो फिर आग लगी बस्ती में, बेबी आर यू फाइन, सिप करूं वाइन कि कोई ಆಮೇಲೆ ಅಷ್ಟೇ ಲಗೇಜ್ ಕಲೆಕ್ಟ್ ಮಾಡಿಕೊಂಡೆ. ದೆನ್ ಯು ಕ್ಯಾನ್ ಸಿ ದ ವಿಡಿಯೋ. बस हवा निकल गई. ಸೊ ಈಗ ನಾವು ಬಸ್ ಮೂಲಕ T2 ಇಂದ T1 ಹೋಗಬೇಕಿತ್ತು. ಹೇಗೆ ನಮ್ದು ಇಂಡಿಯನ್ ಟರ್ಮಿನಲ್ ಇರುತ್ತಲ್ವ, ಸೊ ಸೇಮ್ ಥಿಂಗ್. ಸೊ ಇವರಿಬ್ರು ಅಲ್ಲೇ ಹೋಗಬೇಕಾಗಿತ್ತು. ಪಾಪ ಫ್ರ್ಯಾಂಕಿ ಅಂತ ಅವ್ರ ಹೆಸರು ಹೆಲ್ಪ್ ಮಾಡಿದ್ರು ತುಂಬ. ಅದಕ್ಕೆ ನಾವಿಲ್ಲಿ ಬಸ್ ತೊಗೊಂಡು ಟರ್ಮಿನಲ್ ಚೇಂಜ್ ಮಾಡಿದ್ವಿ. ಬಿಕಾಸ್ ಡೊಮೆಸ್ಟಿಕ್ ನನ್ನ ನೆಕ್ಸ್ಟ್ ಫ್ಲೈಟ್ ಇತ್ತು. ಸೊ ಇಂಟರ್ನ್ಯಾಷನಲಿಂದ ಡೊಮೆಸ್ಟಿಕ್ಕಿಗೆ ಬಂದು ಏರ್ಪೋರ್ಟ್ ಎಲ್ಲ ನೋಡಿ. ಏರ್ಪೋರ್ಟ್ ತುಂಬಾ ಚೆಂದ ಇದೆ. ಟಿಕೆಟ್ ತೊಗೊಳಕ್ಕೂ ಅಷ್ಟೇ ಹೆಲ್ಪ್ ಮಾಡಿದ್ರು, ಅಷ್ಟು ಈಸಿ ಇರಲಿಲ್ಲ. ಅದಾದಮೇಲೆ ಗೇಟ್ ನಂಬರ್ ಇನ್ನು ಅದು ನೆಕ್ಸ್ಟ್ ಆಮೇಲೆ ಗೊತ್ತಾಗುತ್ತೆ ಅಂತ ಅಂದರು. ಓಕೆ ಅಂತ ಹೇಳ್ಬಿಟ್ಟು ನಾವು ಸೋ ಗುಡ್. ಹತ್ತಿರ ಜನ ತುಂಬ 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 ಚೆಂದ ಕಾಣ್ತಿತ್ತು. ಸೊ ಐ ಹ್ಯಾಡ್ ಟು ಟೇಕ್ ಅ ವಿಡಿಯೋ. ವಾಶ್ರೂಮ್ ಡಿಸೈನ್ ಎಷ್ಟು ಕ್ಯೂಟ್. ವಾವ್. ಸೊ ಕ್ವಿಕ್ಲಿ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಸ್ಕಿನ್ ಎಲ್ಲ ಮಾಡಿಕೊಂಡು, ಸೊ ಬಿಕಾಸ್ ನಂದು 10 o'clock ಇದ್ದಿದ್ದು ಫ್ಲೈಟು. ಸೊ 4 ಇಂದ 10 ತನಕ ನಾನು ಟೈಮ್ ಪಾಸ್ ಮಾಡ್ತಿದ್ದೆ. ಬ್ಯೂಟಿಫುಲ್ ಆಗಿದೆ ತೋರಿಸಿ ಅಂದರೆ. ಜಸ್ಟಿಫೈ ಮಾಡಿಸಿದ್ಯೋ ಇಲ್ಲ ಗೊತ್ತಿಲ್ಲ, ಬಟ್ ಇನ್ ರಿಯಲ್ ಆಗಿ ನೋಡೋಕ್ಕಂತೂ ಸಕ್ಕತ್ತಾಗಿತ್ತು. ಇಟ್ ವಾಸ್ ಕ್ರೇಜಿ. ಬಟ್ ನನ್ನ ಗೇಟ್ ಬಂದು B926 ಜಸ್ಟ್ ಪಕ್ಕದ ಗೇಟ್ ಆಗಿತ್ತು. ಸೊ ಅದ ಕಾರಣ ನನಗೆ ಇದು ನೋಡೋಕ್ಕೆ ಸಿಗ್ತಿಲ್ಲ. ಅಂದರೆ ನಾನು ಅಲ್ಲೇ ಇದ್ದೆ, ನಾನು ಎಲ್ಲೂ ಎಕ್ಸ್ಪ್ಲೋರ್ ಮಾಡಿಲ್ಲ ಏರ್ಪೋರ್ಟು. ಬಟ್ ಇನ್ನೂ ಮಸ್ತ್ ಗೇಟ್ ಇರ್ಬೋದೇನೋ, ಐ ಡೋಂಟ್ ನೋ. ಬಟ್ ದಿಸ್ ಗೇಟ್ ವಾಸ್ ಅಮೇಝಿಂಗ್. ಫುಡ್ ಅಂತೂ ವೆರಿ ಲೆಸ್ ಆಪ್ಷನ್ಸ್. ಸಬ್ಬೇಕು ಹೋಗಿ ನಾನು ಬರೀ ವೆಜ್ ಕಷ್ಟಪಟ್ಟು ಟ್ರಾನ್ಸ್ಲೇಟ್ ಮಾಡಿ ಹೇಳಿ ತೊಗೊಂಡು ತಿಂದೆ. ಸೊ ನೆಕ್ಸ್ಟ್ ನಾನು ಹೋಗಬೇಕಾಗಿದ್ದು ಗಾಂಗ್ಝೋಯಿಂದ ತೈಝೋಗೆ, ನನ್ನ ಲಾಸ್ಟ್ ಫ್ಲೈಟ್. ಸೊ ಫುಲ್ಲು ಟಯರ್ಡ್. ಹೆಂಗಿದ್ದೋಳು ಹೆಂಗಾಗಿದ್ದೀನಿ ಅನ್ಸುತ್ತೆ ವೀಕೆಂಡ್. ಚಲೋ ಬಾಯ್. Welcome to Taizhou Luqiao Airport. ತೈಝೋದ ಲ್ಯಾಂಡ್ ಆಗ್ತಿದ್ದಂಗೆ ಫಸ್ಟ್ ಕ್ಯೂಟೆಸ್ಟ್ ಥಿಂಗ್ ನಾನು ನೋಡಿದ್ದಂತಂದರೆ ಕಾಪಿಬಾರ ಬ್ಯಾಗೇಜ್ ರಿಕ್ಲೇಮಲ್ಲಿ. ಅದಾದಮೇಲೆ ಅಮಿಲಿಯನ್ ಮೀಟ್ ಮಾಡಿದೆ. ಶಿ ವಾಸ್ ದೇರ್ ವಿತ್ ಮೀ. ಅದಾದಮೇಲೆ ನಾವು ಸೀದಾ ಹೋಗಿದ್ದು ಡಾಮಿಟರಿ. ಪ್ರತಿಯೊಂದು ಎಂಪ್ಲಾಯಿಗೂ ಆಫೀಸ್ ಕಡೆಯಿಂದ ಡಾಮಿಟರಿ ಪ್ರೊವೈಡ್ ಮಾಡ್ತಾರೆ. ಇಂಡಿಯಾದಲ್ಲೆಲ್ಲ ಓನ್ಲಿ ಇನ್ ಚೈನಾ. ಸೊ ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಚೈನಾ ಅಂತೂ ಮೈ ಗಾಡ್, ನೋಡಿದ ತಕ್ಷಣ ಲವ್ ಎಟ್ ಫಸ್ಟ್ ಸೈಟ್. ಎಷ್ಟು ಕ್ಲೀನ್ ರೋಡ್ಸ್, ಕ್ಲೀನ್ ಸಿಟಿ. ಸೊ ನನ್ನ ಸ್ಟೇ ಬಂದು ಚೈನಾದಲ್ಲಿ 1 month. ಸೊ ಆಫೀಸಲ್ಲಿ ಏನೇನಾಯಿತು, ಎಷ್ಟು ದಿನ ಹೊರಗೆ ಹೋದೆ, ಏನೆಲ್ಲ ನೋಡಿದೆ ಅನ್ನೋದು ಅಪ್ಕಮಿಂಗ್ ವೀಡಿಯೋಸಲ್ಲಿರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ. ಆಯ್ತಾಯ್ತು.